Independent Sangram. Please like and subscribe to our channel. Do not forget to click the bell icon. ಸತ್ಯನಾರಾಯಣ ಪನ್ನಗ ಶಯನ ಪನ್ನಗ ಶಯನ ಪವನ ಚಲನ ಬಹಳ ವರ್ಷದಿಂದ ನಮ್ಮ ಶರನ್ನವರಾತ್ರಿ ಉತ್ಸವವನ್ನು ನಮ್ಮ ಭಾವಸಾರ ಕ್ಷತ್ರಿಯ ಸಮಾಜದವರು ಲಕ್ಷ್ಮೀನಾರಾಯಣ ದೇವರ ಶರನ್ನವರಾತ್ರಿ ಉತ್ಸವವನ್ನು ಬಹಳದಿಂದ ಆಚರಿಸುತ್ತಾ ಬಂದ್ದಾರೆ. ಪ್ರತಿ ಸಲ ಹೆಂಗೆ ನಮ್ಮದೊಂದು ಪರಂಪರೆ ಅದ ಅಂತಂತ ಹೇಳಿದ್ರೆ, ಗುರುಗಳ ಮನೆಯಿಂದ ಶರನ್ನವರಾತ್ರಿ ಉತ್ಸವವು ಬಹಳ ವರ್ಷದಿಂದ ನಮ್ಮ ದೇವಸ್ಥಾನದಲ್ಲಿ ನಾವು 9 ದಿವಸ ಅವತಾರಗಳನ್ನು ಹಾಕಿ ನಮ್ಮ ಭಾವಸಾರ ಕ್ಷತ್ರಿಯ ಸಮಾಜವು ಪ್ರತಿ ಸಲವೂ ಈ ವಿಜೃಂಭಣೆಯಿಂದ ಈ ಉತ್ಸವವನ್ನು ಆಚರಿಸುತ್ತಾ ಬಂದ್ದಾರೆ. ಒಂದು ವಿಶೇಷ ಏನಂದರೆ, ಇವತ್ತಿನ ದಿವಸ ನಮ್ಮಲ್ಲಿ ವಿಜಯದಶಮಿ ಆದ ಮರುದಿವಸ ನಮ್ಮಲ್ಲಿ ಗುರು ಪರಂಪರೆ ಅಂದ್ರೆ ಗುರುಗಳನ್ನು ಕರೆಸಿ ಅವರ ದರ್ಶನ ಆದಮೇಲೆ ಈ ಅವತಾರವನ್ನು ತೆಗೆದು ಮರುದಿವಸ ಸಂಪ್ರೋಕ್ಷಣ ವಿಧಿ ಮಾಡುವಂಥ ಪರಂಪರೆ. ಹೀಗಾಗಿ ಗುರುಗಳು, ನಮ್ಮ ಪಾಠಶಾಲೆಯ ಗುರುಗಳು, ಅವರು ಒಂದೆರಡು ವಿಚಾರಗಳನ್ನ ಹೇಳ್ಬೇಕಂತ ಅವರೆಲ್ಲ ಶಾಸ್ತ್ರಿಗಳು ಅಂತಂತ ಹೇಳಿ. ನನ್ನ ಹೆಸರು ಮಧುಕೇಶ್ವರ ಅಂಥೇಳಿ, ನಾನು ಈ ದೇವಸ್ಥಾನದ ಮಾಜಿ ಅರ್ಚಕ ಅಂತಂತ. ಮುಖ್ಯವಾಗಿ ಈ ಆಸ್ತಿಕ ಸಮಾಜದೊಳಗೆ ಮೂರ್ತಿ ಪೂಜಾ ಭಾಳ ಮುಖ್ಯವಾಗಿರ್ತಿರ್ತದೆ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಭಗವಂತನ ದರ್ಶನವಾಗಬೇಕಾದ್ರೆ ಸಗುಣ ರೂಪದಿಂದ ಮಾಡ್ಕೋಬೇಕು, ಸಗುಣ ರೂಪದಿಂದ ಉಪಾಸನಾ ಮಾಡಬೇಕು ಅಂತ ತಿಳ್ಕೊಂಡು ಶಾಸ್ತ್ರದೊಳಗೆ ಹೇಳ್ಯಾರ. ಆ ಮೂರ್ತಿಯಲ್ಲಿ ಒಂದು ವಿಶಿಷ್ಟವಾಗಿರತಕ್ಕಂಥ ಕಲಾ ಬರಬೇಕು ಮತ್ತು ಅದರಲ್ಲಿ ಸೌಂದರ್ಯ ಹೆಚ್ಚಿಸಬೇಕು ಎಂಬ ದೃಷ್ಟಿಯಿಂದ ಅನೇಕ ಅಲಂಕಾರಗಳನ್ನೆಲ್ಲ ಮಾಡಿದರೆ ಆಭಿರೂಪ್ಯಾಚ್ಯ ಮೂರ್ತಿನಾಂ ದೇವ ಸಾನ್ನಿಧ್ಯ ಮೃಚ್ಛತಿ ಅಂತ ತಿಳ್ಕೊಂಡು ಶಾಸ್ತ್ರದೊಳಗೆ ಹೇಳ್ಯಾರ. ಆಭಿರೂಪ್ಯ ಅಂತಂದ್ರೆ ಸೌಂದರ್ಯ. ವಸ್ತುತಃ ಮೂರ್ತಿಯೊಳಗೆ ಸೌಂದರ್ಯ ಅಂಬೋದು ಇದ್ದೇ ಇರ್ತಿರ್ತದೆ. ಅದರೊಳಗೆ ಅಲಂಕಾರಾದಿಗಳನ್ನೆಲ್ಲ ಹಾಕಿದರೆ ಒಂದು ವಿಶಿಷ್ಟವಾಗಿರತಕ್ಕಂಥ ಶೋಭಾ ಬಂದು ಜನರಿಗೆ ಅದರೊಳಗೆ ಒಂದು ಭಾವನಾ, ಸಾತ್ವಿಕವಾಗಿರತಕ್ಕಂಥ ಭಾವನಾ ಉತ್ಪನ್ನ ಆಗಲಿಕ್ಕೆ ಈ ರೀತಿಯಾಗೆಲ್ಲ ಮಾಡ್ತಿರ್ತಾರೆ. ಧರ್ಮಶಾಸ್ತ್ರದೊಳಗೆ ಏನು ಬರೀತಾರೆ ಅಂತಂದ್ರೆ, ನಮ್ಮ ಮುಖ್ಯವಾಗಿ ಈ ನವರಾತ್ರಿ ಒಳಗೆ 10 ದಿವಸದ ಏನು ಒಂದು ಇದಿರ್ತದೆ, ಈ 10 ದಿವಸದ ಒಳಗೆ ಅನೇಕ ವಿಧವಾಗಿರತಕ್ಕಂಥ ಅರ್ಚನಾಗಳನ್ನು, ಉಪಾಸನಾಗಳನ್ನು ಮಾಡಬೇಕು ಅಂದ್ಕೊಂಡು ಹೇಳ್ಯಾರ. ಹಂಗಾರೆ ಅವನು ಮಾಡಿದರೆ ಏನಾಗ್ತದೆ ಅಂತಂದ್ರೆ, ಸಾಂಕ್ರಾಮಿಕ ದೋಷಗಳು ಕೂಡ ದೂರವಾಗ್ತಾವೆ ಅಂದ್ಕೊಂಡು ಬರ್ದಾರೆ. ಜನಮಾರ ಅಂತಕ್ಕಂಥದ್ದು ಏನದ ಅಂದ್ರೆ, ಈಗ ನಡೆದಿರ್ತಕ್ಕಂಥ ಕರೋನಾ ಇಂಥವು ಏನು ಸಾಂಕ್ರಾಮಿಕ ರೋಗಗಳು ಇರ್ತಿರ್ತಾವೆ, ಇವುಗಳೂ ಕೂಡ ಅದರಿಂದ ದೂರವಾಗ್ತಾವೆ ಅಂತ ತಿಳ್ಕೊಂಡು ಶಾಸ್ತ್ರದೊಳಗೆ ಹೇಳ್ಯಾರ. ನಿರ್ಣಯ ಸಿಂಧು ಎಂಬ ಗ್ರಂಥದೊಳಗೆ ಈ ಮಾತನ್ನು ಬರ್ದಾರ. ಅದು ಅಷ್ಟೇ ಅಲ್ಲ, ಮತ್ತು ತಾಪತ್ರಯಗಳು ಕೂಡ ದೂರವಾಗ್ತಾವೆ. ಮನುಷ್ಯರಲ್ಲಿ ಪ್ರತಿದಿನ ಬರತಕ್ಕಂಥ ಸಂಕಷ್ಟಗಳು ಕೂಡ ದೂರವಾಗ್ತಾವೆ ಅಂದ್ಕೊಂಡು ಬರ್ದಾರ. ಅದಕ್ಕೋಸ್ಕರವಾಗಿ ಇಂಥ ಉತ್ಸವಾದಿಗಳನ್ನೆಲ್ಲ ಮಾಡಬೇಕು. ಈ ಉತ್ಸವಾದಿಗಳಿಂದ ಜನರಿಗೆ ಕಲ್ಯಾಣ ಆಗಬೇಕು ಅಂತಕ್ಕಂಥದ್ದೇ ಒಂದು ಉದ್ದೇಶ. ನಮ್ಮ ಈ ಭಾವಸಾರ ಕ್ಷತ್ರಿಯ ಸಮಾಜದವರು ಬಹಳ ವರ್ಷದಿಂದ ಇದನ್ನೆಲ್ಲ ಮಾಡ್ಕೋತ ಬಂದಾರ. ಮತ್ತು ಆ ಸಮಾಜದವರು ತಮ್ಮ ನಿರಪೇಕ್ಷ ಭಾವನಾದಿಂದ ಮಾಡಿ ಜನರಲ್ಲಿ ಒಂದು ಸ್ವಲ್ಪ ಆಸ್ತಿಕ ಭಾವನಾವನ್ನು ತುಂಬಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಎಲ್ಲರೂ ಈ ರೀತಿಯಾಗಿರ್ತಕ್ಕಂಥದ್ದನ್ನು ಮಾಡ್ಲಿಕ್ಕೆ ಹತ್ತಾರ. ಮುಂದೂ ಕೂಡ ಇದು ಅನುಸ್ಯೂತವಾಗಿ ನಡೀಲಿ ಮತ್ತು ಸಮಾಜದ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಕೂಡ ಕಲ್ಯಾಣವಾಗಲಿ ಅಂತ ತಿಳ್ಕೊಂಡು ಹೇಳಿ ಒಂದೆರಡು ಮಾತು ಮುಗಿಸ್ತೇನೆ. ವರ್ಷದಿಂದ ನಮ್ಮ ಮಾವನವರು ಇದ್ದಾಗ ಆವಾಗಿಂದನೂ ಈ ಗುಡಿಗೆ ಬರೋ ಪರಂಪರೆ. ನಮ್ಮ ಮಾವನವ್ರ ಜೊತೆ ಎಲ್ಲ ನಾವು ಸಣ್ಣವರಿದ್ವಿ, ಅವಾಗೆಲ್ಲ ಬರ್ತಿದ್ವಿ. ಅದನ್ನ ಪರಂಪರೆ ನಡೆಸ್ಕೊಂಡು ಹೊಂಟಾರ.
ಅದ ಒಂದು ಖುಷಿ. ಎಲ್ಲ ನಮಸ್ಕಾರ. ಅಮ್ಮವ್ರು ಎಷ್ಟು ವರ್ಷ ಆಯ್ತು ತಾವು ನಡ್ಕೊಳಕ್ಕೆ? ನಾವು ನಡ್ಕೊಳಿಕತ್ತ 30 ವರ್ಷ ಆಯ್ತು. 30 ವರ್ಷದಿಂದ ಬರ್ಲಿಕತ್ತೀವಿ ನಾವು. ನಮ್ಮ ಲಗ್ನ ನಮ್ಮ ಮಾವನವ್ರು ಇದ್ದಾಗೂ ಬರ್ತಿದ್ವಿ. ಈಗ ನಾವು ಬರ್ತೀವಿ, ಮುಂದಿನ ಪೀಳಿನೂ ಮತ್ತು ಅದಕ್ಕೆಲ್ಲ ತಯಾರು ಮಾಡ್ಲಿಕತ್ಯಾರ. ರಾತ್ರಿ 10 ಗಂಟೆಗೆ ಬಂದು ಹೋಗ್ತಿದ್ವಿ, ಆವಾಗೂ ಬರ್ತಿದ್ವಿ. ಈಗೂ ಅದ ಪರಂಪರಾನ ಇವತ್ತು ಬಂದು ದರ್ಶನ ತೊಗೊಂಡು ಹೋಗೋದ ಮುಖ್ಯ. ಪ್ರತಿ ವರ್ಷ ನೀವು ಬರ್ತಿದ್ರಿ, ಭಾಳ ವಿಜೃಂಭಣೆ ಮಾಡ್ತಿದ್ರಿ. ಹೌದು. ಈ ವರ್ಷ ಇದೆಲ್ಲ ಕರೋನಾ ಮಹಾಮಾರಿ ಸಲುವಾಗಿ ಬರೋರಿಗೂ ಹೆದರಿಕೆ, ಮಾಡೋರಿಗೂ ಹೆದರಿಕೆ, ಎರಡೂ ಥರದಿಂದನೂ ಜನರ ಸಂರಕ್ಷಣೆ ಆಗ್ಬೇಕಲ್ಲ, ಅದಕ್ಕೆ ವಿಚಾರ ಮಾಡ್ತಾರೆ ಜನರು. ಮತ್ತು ಹೀಗಾಗಿ ಈ ಸಲ ದೇವ್ರ ಅಲಂಕಾರ, ದೇವ್ರ ಪೂಜೆ ಎಲ್ಲ ವಿಜೃಂಭಣೆಯಿಂದನೇ ಆಗ್ತಿರ್ತದೆ. ಜನರಿಗೆ ಬರಲಿಕ್ಕೇ ಒಂದು ಥರದ್ದು ವಿಚಾರ ಮಾಡ್ತಾರೆ, ಭಯದಿಂದ ಹಿಂಸರಿತಾರೆ. ಹಾಂ, ಅವು ಅದು ಇದ್ದದ್ದಕ್ಕೆ ಇದೆಲ್ಲ ಪರಿಪಾಲನೆ ಮಾಡ್ಬೇಕಂತ ಇದೆಲ್ಲ ನಡೆದದ. ಹೌದೌದು, ಏನು ಮಾಡೋಂಗೆ ಇಲ್ಲ, ಪರ್ಮಿಷನ್ ಇಲ್ಲ. ಲಲಿತಾ ಜೋಶಿ ಅಂಥೇಳಿ. ಪ್ರತಿ ವರ್ಷ ಇಲ್ಲಿ ಓಡಾಡ್ಲಿಕ್ಕೆ ಜಾಗ ಇರ್ತಿರ್ಲಿಲ್ಲ, ಅಷ್ಟೆಲ್ಲ ಜನ ತುಂಬ್ಕೋತಿದ್ರು. ಒಂದು ಇಲ್ಲಿ ಒಳಗೆ ದೇವಸ್ಥಾನ ಒಳಗೆ ಹೋಗಿ ಬರ್ಬೇಕಂದ್ರೆ ಅಟ್ಲೀಸ್ಟ್ 5ರಿಂದ 10 ನಿಮಿಷ ನಮಗೆ ವೇಟ್ ಮಾಡೋದಿತ್ತು. ಈ ಹಿಂಗೆ ಕೋವಿಡ್-19 ಬಂದೋದ್ರಿಂದ ಎಲ್ಲ ಅನಾನುಕೂಲತೆ ಆಗ್ಯದ. ಎಲ್ಲರಿಗೂ ವ್ಯಾಪಾರಸ್ಥರಿಗೆ ವ್ಯಾಪಾರ ಇಲ್ಲ, ಏನೂ ಇಲ್ಲ, ದೇವಸ್ಥಾನದೊಳಗೆ ಜನ ಇಲ್ಲ. ಹೀಗಾಗಿ ಎಲ್ಲರಿಗೂ ಅನಾನುಕೂಲತೆ ಆಗ್ಬಿಟ್ಟದ. ಹೀಗಾಗಿ ಜಾತ್ರೆದ ಕಳೆ ಅನ್ನೋದೇ ಇಲ್ಲ ಇಲ್ಲಿ. ದೇವಸ್ಥಾನಕ್ಕೂ ಈಗ ಪ್ರತಿನಿತ್ಯ ಪೂಜೆ ಆಗಬೇಕು ಅಂಥೇಳಿ ಪೂಜೆ ನಡೆದದ, ಅಲಂಕಾರ ನಡೆದದ, ಹೊರತು ಏನೂ ಇಲ್ಲಿ ಇದು ಉಳಿದಿಲ್ಲ, ಚಾರ್ಮ್ ಉಳಿದಿಲ್ಲ ಈ ಸಾರಿ ಬಿಕಾಸ್ ಆಫ್ ಕೋವಿಡ್-19. ನಮ್ಮ ಹೆಸರು ಸರ್ ಪ್ರಶಾಂತ್ ಮಹೀಂದ್ರಕರ್. ಥ್ಯಾಂಕ್ ಯು ಸರ್. ನಮ್ದು ಪ್ರತಿ ವರ್ಷ ಈ ಜಾತ್ರೆ ಭಾಳ ಚಲೋ ಆಗ್ತೈತೆ ರೀ. ಮಂದಿ ಭಾಳ ಕೂಡ್ತಿದ್ರೆ. ಇದು ಧಾರವಾಡದಾಗ ಒಂದು ಫೆಸ್ಟಿವಲ್ ಆಗ್ತೈತಿ, ಭಾಳ ಅಂದ್ರೆ ಭಾಳ ಚಲೋ. ಅದು ಆಗಲಿಲ್ಲ ಈ ವರ್ಷ. ನಮ್ದು ವ್ಯಾಪಾರ ಏನು ಭಾಳ ಬಿಸ್ನೆಸ್ ಅಂದ್ರೆ ಭಾಳ ಏನೂ ಬಿಸ್ನೆಸ್ ಇರಲಿಲ್ಲ. ಆದ್ರೆ ಈ ವರ್ಷ ನಮ್ಗೆ ಭಾಳ ಅಂದ್ರೆ ಭಾಳ ಬೇಜಾರು ಐತೆ ರೀ. ಪ್ರತಿ ವರ್ಷ ಭಾಳ ಅಂದ್ರೆ ಬಿಸ್ನೆಸ್ಸು ಚಲೋ ಆಗ್ತೈತೆ. ಧಾರವಾಡ ಮಂದಿಗೆ ಒಂದು ಫೆಸ್ಟಿವಲ್ ಐತೆ ಅಂತ ಬರ್ತಿದ್ರು ಮಂದಿ. ಈ ವರ್ಷ ಏನೂ ಇಲ್ಲ. ಆದ್ರೆ ಮಂದಿ ಬಂದು ವಾಪಸ್ ಹೊಂಟಾರ್ರಿ. ಜಾತ್ರೆ ಇಲ್ಲ ಏನೂ ಇಲ್ಲ ಅಂತ. ಈ ಧಾರವಾಡದಾಗ ಈ ಬಿಟ್ಟರೆ ಫೆಸ್ಟಿವಲ್ ಯಾವುದೂ ಇಲ್ಲ ರೀ. ಇದೊಂದು ಫೆಸ್ಟಿವಲ್ ಭಾಳ ಚಲೋ ಆಗ್ತಿತ್ತು. ಈ ವರ್ಷ ಏನು ಆಗಲಿಲ್ಲ. ತಿಂಗಳಾನುಗಟ್ಲೆ ಆಗ್ತಿದಲ್ಲ, ಒಂದು ತಿಂಗಳ ನಡೀತಿತ್ತು ರೀ. ದಸರಾಲಿಂತ್ರ ಹಿಡಿದು ದಿವಾಲಿ ಮಠ ಚಲೋ. ನಿಮ್ಮ ವ್ಯಾಪಾರ ಹೆಂಗೆ ಭಾಳ ಚಲೋ ಆಗ್ತೈತೆ ರೀ ಸರ್. ಎಷ್ಟು ಆಗ್ತಿತ್ತು ದಿನಕ್ಕೆ? ದಿನಕ್ಕೊಂದು 10, 15, 20 ಸಾವಿರ ರೂಪಾಯಿ ಮಠ ಆಗ್ತಿತ್ತು ಸರ್. ಈ ವರ್ಷ ಏನಿಲ್ಲ ಸರ್, 0 ಐತಿ. ಅಲ್ಲ, ಏನು ಅನಿಸ್ತದೆ ನಿಮಗೆ? ಏನಿಲ್ಲ ಸರ್, ಏನು ಮಾಡೋಕೆ ಬರೋಲ್ಲ. ಎಲ್ಲರದ್ದು ಹೆಂಗೆ ನಡೆದೈತೆ ನಮ್ಮದು ಹಂಗೆ ನಡೆದೈತೆ ಸರ್. ನಮ್ಮ ಹೆಸರು ಸಿಕಂದರ್ ಮುಲ್ಲಾ.
Thank you for watching our channel.